ಹೆಲೋ ಟೆಕ್ ಫಾರ್ ವಿ ಐ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಆರ್ ಶಾಬಾಸ್ ಅಹಮದ್. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ ಫುಲ್ ಬೇಸಿಕ್ ಟ್ಯುಟೋರಿಯಲ್ಸನ್ನು ಕವರ್ ಮಾಡಿದ್ದೀವಿ. ಲೈಕ್ ಜಿಮೇಲಿಂದ ಹಿಡಿದು ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟು, NVIDIA ಇನ್ಸ್ಟಾಲ್ ಮಾಡೋದು ಎಲ್ಲ ನೋಡ್ಕೊಂಡ್ವಿ. ಸೊ ಇನ್ಮೇಲಿಂದ ನಾವು ಮೈಕ್ರೋಸಾಫ್ಟ್ ವರ್ಡನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೈಕ್ರೋಸಾಫ್ಟ್ ವರ್ಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಮೈಕ್ರೋಸಾಫ್ಟ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋವಂಥದ್ದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಮೈಕ್ರೋಸಾಫ್ಟ್ ವರ್ಡ್ ಅಕೌಂಟ್ ಅಂದರೆ ಏನು? ಮೈಕ್ರೋಸಾಫ್ಟ್ ಅಕೌಂಟ್ ಅಂದರೆ ಏನು ಅಂತಂದರೆ, ಅದನ್ನು ಮೈಕ್ರೋಸಾಫ್ಟ್ ಅಕೌಂಟನ್ನು ಜಾಸ್ತಿ ಈ ಕಂಪ್ಯೂಟರ್ಸ್ ನಾವು ಸೈನ್ ಇನ್ ಮಾಡಬೇಕು ಅಂತಂದರೆ, ಕಂಪ್ಯೂಟರ್ಸ್ನ ರನ್ ಮಾಡಬೇಕು ಅಂತಂದರೆ ಆ ಅಕೌಂಟ್ನ ನಾವು ಬಳಸ್ತೀವಿ. ಯಾವ ರೀತಿ ಅಂತಂದರೆ, ಈಗ ಫೋನಿಗೆ ಹೆಂಗೆ ನಾವು ರನ್ ಮಾಡಬೇಕು ಅಂತಾರೆ ಜಿಮೇಲ್ ಅಕೌಂಟ್ನ ಬಳಸ್ತೀವೋ, ಅದೇ ರೀತಿ ಮೈಕ್ರೋಸಾಫ್ಟ್ ಅಕೌಂಟನ್ನು ಕಂಪ್ಯೂಟರ್ನ ರನ್ ಮಾಡಬೇಕು ಅಂತಂದರೆ ಬಳಸ್ತೀವಿ. ಸೊ ಆ ಥರದೊಂದು ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಡ ಮಾಡೋದು ಬೇಡ, ಇವಾಗ ಸ್ಟಾರ್ಟ್ ಮಾಡೋಣ. ChatGPT list item focused selected 4 of 16. ಸೊ ಗೂಗಲ್ ಕ್ರೋಮ್ಗೆ ಹೋಗ್ತೀನಿ. Google Chrome 5 of 16. Gold Wave 7 of 6. Gmail 10 of 16. Google Drive 11 of 6. Gold Wave 14 of Google Sheets 16. Google Gemini 2 of Google Chrome 5 of Google Chrome window. Who's using Chrome? Heading level 1. Who's using Chrome? With Chrome profiles, you can separate all your Chrome stuff. Create profiles for friends and family, or split between work and fun. Button open text for profile. Rename your profile. Edit required text for. ಓಕೆ, ಇಲ್ಲಿ ಪ್ರೊಫೈಲ್ಸ್ ಕೇಳ್ತಾ ಇದೆ. ನಾನು ನನ್ನ ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ತೀನಿ. More actions for open your Chrome profile button. Rename your profile. Edit required. Selected your Chrome. Open your Chrome. New tab. Google Chrome window. New tab. Google Chrome. R Shabazz region. Toolbar. Address and search bar. Edit. Press tab. Then enter to ask AI mode. CTRLLA. ಸೊ ಇವಾಗ ನಾವಿಲ್ಲಿ ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನಾವು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗಬೇಕು. ಅದನ್ನು ಇಲ್ಲಿ ಸರ್ಚ್ ಮಾಡೋಣ. ನಾವು ಕ್ರೋಮಲ್ಲಿ ಬರೆಯೋಣ MS Inbox 1S S unselected space ವರ್ಡ್ ಬೇಡ, ಆಫೀಸ್ O F I C E space ಆಫೀಸ್ ಅಕೌಂಟ್ A C U T space ಕ್ರಿಯೇಷನ್ CREATION. ಓಕೆ, ಇಲ್ಲಿ ಎಂಟರ್ ಮಾಡಿದರೆ Google.com search QMS Office account creation MS Office account creation GSLCRPX Jai. ಈಗ ನಾವು ಹೆಡ್ಡಿಂಗ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡ್ತೀನಿ. ಹೆಡ್ಡಿಂಗ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡೋದಕ್ಕೆ H ಪ್ರೆಸ್ ಮಾಡಬೇಕು. Search results heading level 1. ಸರ್ಚ್ ರಿಸಲ್ಟ್ಸ್ ಇಲ್ಲಿ ಸಿಕ್ಕಿದೆ. ನಾನು ಲಿಂಕ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡ್ತೀನಿ. ಲಿಂಕ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡೋಕ್ಕೆ K ಪ್ರೆಸ್ ಮಾಡ್ತೀನಿ. Main landmark Microsoft account sign in or create your account today heading level 3 Microsoft HTTPS. Microsoft account sign in or create your account today Microsoft. Link skip to main content. ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಅಥವಾ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಸಿಗೋವರೆಗೂ ನಾವು ಟ್ಯಾಪ್ ಮಾಡ್ತಾ ಬರಬೇಕು. ಈ ವೆಬ್ಸೈಟ್ ಒಳಗಡೆ ಬಂದ ತಕ್ಷಣ ಟ್ಯಾಪ್ ಮಾಡ್ತಾ ಬರಬೇಕು. Banner landmark Microsoft link. Account link. Contextual menu nav. Search landmark search. Sign into your main landmark. Sign into your Microsoft. Sign into your create a Microsoft account button. ಕ್ರಿಯೇಟ್ ಎ ಮೈಕ್ರೋಸಾಫ್ಟ್ ಅಕೌಂಟ್ ಬಟನ್ ಅಂತ ಸಿಕ್ಕಿದೆ. ಸೊ ನಾವಿಲ್ಲಿ ಸ್ಪೇಸ್ ಆದರೂ ಮಾಡ್ಬೋದು, ಎಂಟರ್ ಆದರೂ ಮಾಡ್ಬೋದು. ಬೆಟರ್ ನಾನು ಸಜೆಸ್ಟ್ ಮಾಡ್ತೀನಿ ಎಂಟರ್ ಮಾಡಿ ಅಂತ. ಎಂಟರ್ ಮಾಡ್ತೀನಿ ಇಲ್ಲಿ. Microsoft account. Banner landmark link Microsoft account. Link sign in. Main landmark heading level 2. There's a temporary problem. There's a temporary problem with the service. Please try again. If you can. ಓಕೆ, ಇದು ಯಾಕೆ ಈ ಥರ ಹೇಳ್ತಾ ಇದೆ ಅಂತಂದರೆ,
ನಂದು ಆಲ್ರೆಡಿ MS ಆಫೀಸ್ ಅಕೌಂಟ್ ಇರೋದ್ರಿಂದ ಸೊ ದೇರ್ ಈಸ್ ಎ ಟೆಂಪ್ರವರಿ ಪ್ರಾಬ್ಲಮ್ ಅಂತ ಬರ್ತಾ ಇದೆ. ನಾವಿಲ್ಲಿ ಇನ್ಕಾಗ್ನಿಟೋ ಮೋಡಿಂದ ಓಪನ್ ಮಾಡಿ ನೋಡಬೇಕು. ಈಗ Ctrl+Shift+N ಮಾಡ್ತೀನಿ ಇನ್ಕಾಗ್ನಿಟೋ ಮೋಡ್ಗೆ ಹೋಗೋದಕ್ಕೆ. New incognito tab Google Chrome win. ಓಕೆ, ನ್ಯೂ ಇನ್ಕಾಗ್ನಿಟೋ ಟ್ಯಾಬ್. Address and search bar at ನಮ್ಮ ಫೋಕಸ್ ಅಡ್ರೆಸ್ ಆ್ಯಂಡ್ ಸರ್ಚ್ ಬಾರ್ ಮೇಲಿದೆ. ಇವಾಗ ಇಲ್ಲಿ ಬರೆಯೋಣ S space I space A C space A N. ಓಕೆ, ಡನ್. Google.com search QMS Office account creation MS Office account search results heading level 1. Main landmark Microsoft account sign in or create your account Microsoft account sign in or create your account today. ಸೇಮ್ ಹಿಂಗೆ ಟ್ಯಾಪ್ ಮಾಡ್ಕೊಂಡು Main ಬರೋಣ. landmark sign into your Microsoft account button focused. Create a Microsoft account link. Create a Microsoft account button. Document focused red on main landmark. Email edit blank. ಸೊ ಫ್ರೆಂಡ್ಸ್, ಈಗ ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಪೇಜ್ ಓಪನ್ ಆಗಿದೆ. ಅದು ಇವಾಗ ಕೇಳ್ತಾ ಇದೆ ಇಮೇಲ್ ಎಡಿಟ್ ಬ್ಲ್ಯಾಂಕ್ ಅಂತ. ಸೊ ನಾವಿಲ್ಲಿ ಇಮೇಲ್ ಐ ಡಿ ಬರೆಯೋಣ. U Z Y 7 6 2 @gmail.com. Next button. ನೆಕ್ಸ್ಟ್ ಇಮೇಲ್ ಐ ಡಿ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಕೊಡೋಣ. Main landmark. Enter code digit 1 edit blank. ಇಲ್ಲಿ ನಮ್ಮ ಇಮೇಲ್ ಐ ಡಿಗೆ ಒಂದು ಕೋಡ್ ಬಂದಿರುತ್ತೆ. ಆ ಕೋಡ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ನಾನು ಆ ಕೋಡ್ನ ಬರಿತೀನಿ. Add some details document. Main landmark. Country region combo box India collapsed opens list. ಇಲ್ಲಿ ಕೋಡ್ ಬರ್ದಾಗಿದೆ. ಇಲ್ಲಿ ನಮ್ಮದು ಕೆಲವೊಂದು ಡೀಟೇಲ್ಸ್ನ ಆ್ಯಡ್ ಮಾಡಿ ಅಂತ ಕೇಳ್ತಾ ಇದೆ. ಇಂಡಿಯಾ, ಇಲ್ಲಿ ಕಂಟ್ರಿ ರೀಜನ್ ಕೇಳಿದೆ, ಇಂಡಿಯಾ ಕೊಟ್ಟಿದ್ದೀವಿ. ಬೈ ಡಿಫಾಲ್ಟ್ ಇಂಡಿಯಾ ಸೆಲೆಕ್ಟ್ ಆಗಿದೆ. Birthday combo box collapsed opens list. ಬರ್ತ್ಡೇ, Next button. Link Microsoft Com family. ಬರ್ತ್ಡೇ ಬರಿಬೇಕಿಲ್ಲಿ. Birth year spin button required editable blank. 2002. 2 Birth month combo box collapsed opens list. Expanded list. January not selected 1 of 12. October not selected 10 of 12. Birth month combo box October collapsed opens list. Birth year spin button required editable selected 2002. Birth month combo box birthday combo box collapsed opens list. ಬರ್ತ್ಡೇ ಇದು ಕೂಡ ಕಾಂಬೋ ಬಾಕ್ಸ್ ಆಗಿದೆ. ಇಲ್ಲಿ 07. Birthday combo box expanded opens list. Next button. Link Microsoft Com. Birth year spin birth month birthday combo box collapsed opens list. Expanded. 2 not select 3 7 not selected 7 of 31. 7. Birthday combo box birth month birth year spin Microsoft Com fam. Next button. ನೆಕ್ಸ್ಟ್ Main landmark. First name edit blank. ಇಲ್ಲಿ ಫಸ್ಟ್ ನೇಮ್ ಕೇಳ್ತಾ ಇದೆ. ಫಸ್ಟ್ ನೇಮ್ ಬರಿತೀನಿ. ಫಸ್ಟ್ ನೇಮ್ ಓಕೆ. B U Z Z Y. Surname edit blank. ಸರ್ನೇಮು ಆಪ್ಷನಲ್ ಆಗಿರುತ್ತೆ ಆದಷ್ಟು. I would like information, tips, and offer. Surname edit blank. ಸರ್ನೇಮು ಆರ್ ಅಂತ ಕೊಟ್ಟಿರ್ತೀನಿ. R K K. I would like information, tips, and offers about Microsoft products and services. Checkbox not checked. ಇದು ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿರುತ್ತೆ. ನಿಮಗೆ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಈ ಚೆಕ್ ಬಾಕ್ಸಸ್ನ. ನನಗೆ ಬೇಕು. Checked. Microsoft Services Agreement link. Privacy statement link. Next button. ನೆಕ್ಸ್ಟ್ Verification challenge frame. Human verification challenge frame. Accessible challenge button. Human challenge requires ಸಿ ಫ್ರೆಂಡ್ಸ್, ಇಲ್ಲಿಂದ ಏನಾಗುತ್ತೆ, ನಾವು ಕ್ಯಾಪ್ಚರನ್ನು ಹೊಡಿಬೇಕಾಗುತ್ತೆ. ಕ್ಯಾಪ್ಚರ್ನ ಹೊಡೆದಾದ್ಮೇಲೆ ನಮಗೆ ಪಾಸ್ವರ್ಡ್ ಫೀಲ್ಡ್ ಬರುತ್ತೆ. ಕ್ಯಾಪ್ಚರ್ನ ಯಾವ ರೀತಿ ಹೊಡಿಬೇಕು ಅಂತಂದರೆ ಆಡಿಯೋ ಚಾಲೆಂಜನ್ನು ಫೇಸ್ ಮಾಡಬೇಕು. ಇಲ್ಲಿ ನೋಡಿ ಟ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. Press hold human challenge button. Human challenge content info landmark help and feedback button collapsed. Terms of use link. Help accessible challenge button. Human challenge requires verification. Please press the button once, wait for confirmation, and press again when prompted. Accessible challenge button. Human challenge requires verification.
Please press the button once, wait for confirmation, and press again when prompted. Press hold human challenge button. Human challenge requires verification. Please press and hold the button until verified. Out of frame. Unavailable. Content info landmark. Back button. Back button focus. Verification challenge frame. Human verification challenge frame. Accessible challenge but out of frame. Human verification button. Press hold human out of frame. Accessible challenge. Please try again. Blank. Please try again. Blank. Out of frame. Content info landmark. Please access human button. Accessible challenge. Please wait. ಅದನ್ನ ಸ್ಪೇಸ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂತ ಇದೆ. ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. Accessible challenge. Human verification challenge frame. Out of frame, press and hold the button. Heading level 1, let's prove you're human. Buzzy7622 gmail.com. Heading press and hold the button. Verification out of frame accessible challenge. Please try again. Blank. Please try again. Accessible challenge. ನನಗೆ accessible challenge ಬೇಕಾಗಿದೆ. ಇಲ್ಲಿ ಆಡಿಯೋ ಚಾಲೆಂಜ್ ಸಿಗ್ತಾ ಇತ್ತು ಬಟ್ ಇಲ್ಲಿ Human verification challenge frame. ಯಾಕೆ ಸಿಗ್ತಾ ಇಲ್ಲ? Accessible challenge button. Human challenge requires verification. Please wait. Please wait button. Content info landmark help terms of use privacy and learn more link. Let's prove you're human. Google address and search bar edit press third part bookmark this tab. Let's prove you're human document. Link learn more. Learn more link. ಇಲ್ಲ ನಮ್ಗೆ ಆದ್ರೂ ಕ್ಯಾಪ್ಚರ್ ಹಿಡಿಯಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಜೆಮಿನಿನ ಕೇಳೋಣ. Let's prove you're human. Address and search bar edit press view site info. Let's prove you're human. Privacy and cookies link terms of use link help and feed main landmark verification challenge frame. Accessible challenge button unavailable. Human challenge requires verification. Please press the button once, wait for confirmation, and press again when prompted. Accessible challenge button unavailable. Human challenge back button. Let's prove you're human. Google Chrome incognito third party cookies block button. Address and search bar view site information button. Let's prove you're human document button back. ಇದು ಪ್ರೂವ್ ಮಾಡಬೇಕಾಗಿದೆ. Verification press again button. Human challenge completed. Please wait. Human challenge completed. Please wait. ಹ್ಯೂಮನ್ ಚಾಲೆಂಜ್ ಕಂಪ್ಲೀಟೆಡ್ ಅಂತ ಇದೆ. ಏನು ಅಂತ ನೋಡೋಣ. ಓಕೆ, ಇಲ್ಲೇ ನೋಟಿಸ್ ಬಂದಿದೆ. ಲೆಟ್ಸ್ ರೀಡ್ ಇಟ್. ಡೌನರ್ ಮಾಡ್ಕೊಂಡು 7622 gmail.com. Heading level 1 a quick note about your Microsoft account. Graphic illustration showing two orbs circling around an icon representing a person. Heading level 2 your important things are right here. When you sign in, things like your contacts, passwords, favorites, browsing history, and photos and files are available across Microsoft products. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮದು ಫೈಲ್ಸು ಫೋಲ್ಡರ್ಸು ಫೋಟೋಸ್ ಎಲ್ಲ ಅಕ್ರಾಸ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ನೀವೆಲ್ಲೆಲ್ಲಿ ಸೈನ್ ಇನ್ ಮಾಡ್ತಿರೋ ಬೇರೆ ಬೇರೆ ಸಿಸ್ಟಮಲ್ಲೇ ಬೇಕಾದ್ರೆ ಸೈನ್ ಇನ್ ಮಾಡಿದರೂ ಕೂಡ ಅಲ್ಲಿ ನಿಮ್ಮ ಫೈಲ್ಸ್ ಅವೈಲೇಬಲ್ ಇರುತ್ತೆ. ಲೈಕ್ ಈಗ ನೀವು ಒನ್ ಡ್ರೈವ್ ಅಂತ ಕೇಳಿರ್ಬೋದು, ಆ ಒನ್ ಡ್ರೈವಲ್ಲೂ ಕೂಡ ಇದೇ ರೀತಿ ಫೈಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇವಾಗ ನಂದು ಇದೆ, ಹಳೆ ಅಕೌಂಟಲ್ಲಿ ನಾನು ಕಂಪ್ಯೂಟ್ರಲ್ಲಿ ಏನೇನು ಸೇವ್ ಮಾಡ್ತೀನೋ ಅವೆಲ್ಲ ನಂದು ಫೋನಲ್ಲೂ ಕೂಡ ಸಿಗುತ್ತೆ ಒನ್ ಡ್ರೈವಲ್ಲಿ. ಸೊ ಆ ಥರ ನೋಟಿಸ್ ಕೊಡ್ತಾ ಇದ್ದಾರೆ. Heading level 2 your privacy is our priority. To help protect your data, we use encryption and other security best practices. Heading level 2 you're in control. We give you choices about how your data is used and what you sync. Link learn more about your Microsoft account button OK. ಓಕೆ ಕೊಡಬೇಕು. Blank. Button OK. Unavailable. Sign in main landmark next button your device is opening a security window. Follow the instructions to finish setting up your passkey. Sign into your account Google Chrome, incognito, region. Save this passkey outside incognito, dialog. Save this passkey outside incognito, heading. ಇದು ಕೇಳ್ತಾ ಇದೆ, ನಿಮಗೆ ಬೇಕಾದ್ರೆ ಎಸ್ ಕೊಡಿ, ಬೇಡ ಅಂದರೆ ನೋ ಕೊಡಿ. Continue button 1 of 2. Cancel button 2 of 2. Continue button 1 of 2. ನಾನು ಕಂಟಿನ್ಯೂ ಕೊಡ್ತೀನಿ. Checked. Create a passkey to sign in to log in Microsoft.com, heading. Save another way button 1 of 3. Create button 2 of 3. ಸೇವ್ ಅನದರ್ ವೇ ಕ್ರಿಯೇಟ್ ಕೊಟ್ಟು ನೋಡೋಣ. Checked. Enter pin digit 1 of 6. Use backspace or delete to remove the last digit. Edit protected E. ಇಲ್ಲಿ ಹೊಸ ಪಿನ್ ಬರೆಯೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ಯಾವ ಪಿನ್ ಬೇಕಾದ್ರೂ ನೀವು ಬರಿಬೋದು. Show pin button not checked. Enter pin digit 1 of 6. Use backspace or delete to remove the last digit. Edit cancel button 3 of 3. Enter pin digit 1 of 6. ನಾನಿವಾಗ ಪಿನ್ ಹೊಡಿತೀನಿ. Speak type characters always. Speak type characters off.
Show pin button not checked. Pin options button 1 of 3. Confirm button 2 of 3. Pin options. Confirm button. Cancel button 3. Confirm button 2 of 3. ಇಲ್ಲಿ ಕನ್ಫರ್ಮ್ ಪಿನ್ ಕೇಳ್ತಾ ಇದೆ. Checked. Create a recovery pin heading. Create a recovery pin dialog. Cancel button 3 of. Create a recovery pin. Create a recovery pin heading. Create a recovery pin dialog. Button next. Main landmark OK button. ರಿಕವರಿ ಪಿನ್ ಕೇಳ್ತಾ ಇದೆ. Passkey created. Google Chrome. Incognito. Region. Close button. Google Password Manager link. Close button. Google Password Close button. ಇಲ್ಲಿ ಕ್ಲೋಸ್ ಕೊಡ್ಬೋದು. Passkey created document. Button OK. OK button. Content info landmark. Main landmark OK button. Microsoft main landmark learn more link. ಓಕೆ, ಈಗ Yes button. Learn more close button. Graphic Microsoft. Buzzy7622 gmail.com. Heading level 1 stay signed in. Skip having to sign in every time. Link learn button yes. Button no. ನಮಗೆ ಸ್ಟೇ ಸೈನ್ಡ್ ಇನ್ ಅಂತ ಕೇಳ್ತಾ ಇದೆ. ನನಗೆ ಬೇಡ ಸೈನ್ ಇನ್ ಆಗಿರೋದಕ್ಕೆ. ನನಗೆ ಯಾವಾಗ ಬೇಕೋ ಅವಾಗ ಸೈನ್ ಇನ್ ಮಾಡ್ತೀನಿ. ನಾನು ನೋ ಕೊಡ್ತೀನಿ ಇದಕ್ಕೆ. Content info. Main landmark no button. Continue Google Chrome. Incognito. Region. Toolbar. View site information buttons. Address and search bar. Third bookmark this tab button. View site information. Address and search bar. Edit. Press tab. Then bookmark this tab button. Microsoft account home. Skip the main content button. Banner landmark button collapsed. Opens dialog app launcher. Microsoft account link. Help button collapsed. Account manager for Buzzy R button collapsed. Navigation landmark navigation menu button. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಅಕೌಂಟ್ ಬಂತು ಬುಝಿ ಆರ್ ಅಂತ. ಆರ್ ಅನ್ನೋದು ಸರ್ ನೇಮ್ ಕೊಟ್ಟಿದೆ, ಬುಝಿ ಅನ್ನೋದು ಫಸ್ಟ್ ನೇಮ್ ಕೊಟ್ಟಿದೆ. ಸೊ ಅದಕ್ಕೆ ಅದೇ ರೀತಿ ಬಂದಿದೆ. Menu bar add a profile picture link. ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡ್ಬೋದು. Main landmark get Microsoft 365 button. ಗೆಟ್ ಮೈಕ್ರೋಸಾಫ್ಟ್ ಇದು ಬೇಕಾದ್ರೆ ತಗೋಬೋದು ಸಬ್ಸ್ಕ್ರಿಪ್ಷನ್. Microsoft 365 button expand. Get Microsoft 3. Microsoft Store. Get more storage button. Open Outlook. Attach. Game Pass button collapsed. Devices button expanded. Add device button. Schedule a repair link. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಗೆ. ಆಲ್ರೆಡಿ ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂಥದ್ದನ್ನು ತೋರಿಸ್ಕೊಟ್ಟಿದ್ದೀವಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಇನ್ಫಾರ್ಮೇಷನ್ ಕೊಡೋದನ್ನು ಮರ್ತಿದ್ದೆ. ಏನು ಅಂತಂದರೆ, ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಕಮ್ಯುನಿಟಿ ಇದೆ. ಅದಕ್ಕೆ ಜಾಯ್ನ್ ಆಗಬೇಕು ಅಂದ್ಕೊಂಡವರು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀವಿ. ನೀವೆಲ್ಲರೂ ಆರಾಮಾಗಿ ಜಾಯ್ನ್ ಆಗಿ ನಿಮ್ಮ ಅನಿಸಿಕೆ ಹಾಗೂ ಕಮೆಂಟ್ಗಳನ್ನ ಕಳಿಸ್ಬೋದು. ಆಮೇಲೆ ಯೂಟ್ಯೂಬಲ್ಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಿಮ್ಮೆಲ್ಲರ ಸಜೆಷನನ್ನು ನಾವು ತಗೊಳ್ತೀವಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.